ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಯುಗಾದಿ ಹಬ್ಬದ ವ್ಲಾಗು ತುಂಬ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಪಾರ್ಟ್ ಮಾಡಿ ಟೂ ಪಾರ್ಟ್ಸ್ ಆಗಿ ಮಾಡಿಬಿಟ್ಟು ವ್ಲಾಗ್ನ 2 ವ್ಲಾಗ್ ಮಾಡಿಬಿಟ್ಟು ಬಿಡ್ತಾ ಇದ್ದೀನಿ. ಬಿಕಾಸ್ ಹಸ್ಬೆಂಡ್ ಬರ್ಡೇ ಕೂಡ ಇದೇ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡಬೇಕಾಗಿದ್ದರಿಂದ ನಾನು 2 ಪಾರ್ಟ್ಸ್ ಮಾಡಿದೆ. ಲೆಂತಿ ಆದರೆ ಚೆನ್ನಾಗಿ ಅನಿಸಲ್ಲ ಅಂತ ಹೇಳಿಬಿಟ್ಟು. ಗೈಸ್ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಯುಗಾದಿ ಆಗಿದ್ದ ಮಾರನೇ ದಿನ ನಮ್ಮನೆ ಕಡೆ ಎಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕರಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅಂದರೆ ಎಣ್ಣೆಯಲ್ಲಿ ಕರಿಯೋ ಐಟಮ್ಸ್ನ ಅವತ್ತಿನ ದಿನ ಮಾಡ್ತಾರೆ. ಅದು ನಾವು ಮೊದಲಿಂದ ಪಾಲಿಸ್ಕೊಂಡು ಬಂದಿರೋ ಸಂಪ್ರದಾಯ. ಆ್ಯಕ್ಚುಲಾಗಿ ಅವತ್ತಿನ ದಿನ ಪೂರಿ ಇಲ್ಲ ಕರಿಗಡುಬು ಉಳ್ದಿರೋ ಹಿಂದಿನ ದಿನ ಒಬ್ಬಟ್ಟು ಮಾಡಿರ್ತಾರಲ್ಲ ಅದೇ ಹೂರಣನ ಉಳಿಸ್ಬಿಟ್ಟು ನೆಕ್ಸ್ಟ್ ಡೇ ಕರಿಗಡುಬು ಅಂತ ಹೇಳಿಬಿಟ್ಟು ಸ್ವೀಟ್ ಕಡುಬನ್ನ ಮಾಡ್ತಾರೆ. ಬಟ್ ಇವತ್ತು ನಾನು ಅದನ್ನು ಮಾಡ್ತಾಯಿಲ್ಲ. ಜಸ್ಟ್ ವಡೆನ ಮಾಡಿಬಿಟ್ಟು ವಡೆ ಕರ್ದ್ಬಿಡೋಣ ಸಾಕು ಅಂತ ಹೇಳಿಬಿಟ್ಟು ವಡೆನ ಮಾಡ್ತಾಯಿದ್ದೀನಿ. ವಡೆ ಸಖತ್ ಕ್ರಿಸ್ಪಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಬಂದಿತ್ತು. ಇದಕ್ಕೆ ಸಬ್ಸಿಗೆ ಸೊಪ್ಪನ್ನು ಆ್ಯಡ್ ಮಾಡಿದ್ದೆ ನಾನು. ಅದು ಟೇಸ್ಟ್ ಇನ್ನೂ ಎನ್ಹ್ಯಾನ್ಸ್ಡ್ ಆಗಿ ಬಂದಿತ್ತು. ಬಟ್ ರೆಸಿಪಿನ ನಾನಿಲ್ಲಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಕಡಲೆಬೇಳೆ ವಡೆ ನಾನಿಲ್ಲಿ ಮಾಡ್ತಾ ಇರೋದು. ರೆಸಿಪಿ ಎಲ್ಲ ಶೂಟ್ ಮಾಡ್ಕೊತಾ ಹೋದರೆ ತುಂಬಾ ಲೇಟಾಗಿ ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ರೆಸಿಪಿ ಶೂಟ್ ಮಾಡಿಲ್ಲ. ಬಟ್ ನಿಮ್ಗೆ ಯಾರಿಗಾದ್ರೂ ಬೇಕು ರೆಸಿಪಿ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ರೆಸಿಪಿನ ಶೂಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಯೂಶಲಿ ಎಲ್ಲ ಮಕ್ಳ ಥರನೇ ನನ್ನ ಮಗನೂ ಸ್ವಲ್ಪ ಊಟ ಮಾಡೋದಕ್ಕೆ ಕಿರಿಕಿರಿ ಮಾಡ್ತಾನೆ. ಅಂದರೆ ಬೇಡ ಬೇಡ ಅಂತ ಹೇಳ್ತಾನೆ. ಸೊ ಅವರಪ್ಪ ಇವತ್ತು ಅವನನ್ನು ಈ ರೀತಿಯಾಗಿ ಆಟ ಆಡಿಸ್ತಾ ಇದ್ರು. ಊಟ ಮಾಡಿಸೋದಕ್ಕೆ ಏನಾದರೂ ಎಂಟರ್ಟೈನ್ ಮಾಡೋಣ ಅಂತ ಹೇಳ್ಬಿಟ್ಟು. ಬನ್ನಿ ಬನ್ನಿ. ಈವ್ನಿಂಗ್ ನಾವು ಚಂದ್ರನ ನೋಡಿಬಿಟ್ಟು ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮನೆ ಹತ್ರ ಎಲ್ಲ ತುಂಬ ದೊಡ್ಡ ಬಿಲ್ಡಿಂಗ್ಸ್ ಇದ್ದಿದ್ದರಿಂದ ನಮಗೆ ಚಂದ್ರ ಕಾಣಿಸ್ಲೇ ಇಲ್ಲ. ಸೊ ನಾವೇನು ಅಂದ್ಕೊಂಡ್ವಿ, ಹೇಗೋ ದೇವಸ್ಥಾನಕ್ಕೆ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ, ಓಂಕಾರೇಶ್ವರ ದೇವಸ್ಥಾನ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗೋಣ. ಅಲ್ಲಿ ಅದೊಂದು ಸ್ವಲ್ಪ ಹೈಟಲ್ಲಿದೆ, ಹಾಗೆ ಸ್ಪೇಸ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಹೋದಾಗ ಮೋಸ್ಟ್ಲಿ ನಮಗೆ ಕಾಣಿಸ್ಬೋದು ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ಇವಾಗ ದೇವಸ್ಥಾನಕ್ಕೆ. ದೇವಸ್ಥಾನದ ಮೆಟ್ಲು ಹತ್ಕೊಂಡು ಬಂದ ತಕ್ಷಣವೇ ನಾವು ಸುತ್ತ ಚಂದ್ರ ಎಲ್ಲಾದರೂ ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು ಹುಡುಕಿದ್ವಿ. ಬಟ್ ಎಲ್ಲೂ ಚಂದ್ರ ನಮಗೆ ಕಾಣಿಸ್ಲಿಲ್ಲ. ಎಲ್ಲ ವಾಟ್ಸಪ್ಪಲ್ಲಿ ನಮ್ಮ ಮನೆಯವರೆಲ್ಲ ನೋಡಿಬಿಟ್ಟು ಫೋಟೋ ಹಾಕಿದ್ರು. ಅಲ್ಲೇ ನೋಡಿಬಿಟ್ಟು ಚಂದ್ರನ ದರ್ಶನ ಮಾಡ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇಯರ್ ನೋಡಿದ್ರೆ ಆಯಿತು ಅಂತ. ಆ್ಯಂಡ್ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಇಲ್ಲಿ 12 ಜ್ಯೋತಿರ್ಲಿಂಗಗಳನ್ನು ಕೂಡ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದೇ ಸಲನೇ ಅಟ್ ಎ ಟೈಮ್ ನಾವು 12 ಜ್ಯೋತಿರ್ಲಿಂಗಗಳನ್ನ ಕೂಡ ನೋಡಿ ದರ್ಶನ ಮಾಡ್ಕೊಳ್ಬೋದು. ಪ್ರತಿದಿನವೂ ಈ ದೇವಸ್ಥಾನಕ್ಕೆ ಇದೇ ರೀತಿಯಾಗಿ ಲೈಟ್ಸ್ ಹಾಕಿರ್ತಾರೆ. ಸೊ ನೋಡೋದಕ್ಕೆ ಸಕ್ಕದಾಗಿ ಕಾಣಿಸ್ತಾ ಇರುತ್ತೆ. ನಾನು ಈ ದೇವಸ್ಥಾನಕ್ಕೆ ಬಂದಿರೋದು ಇದೇ ಫಸ್ಟ್ ಟೈಮ್. ಎಲ್ಲರೂ ವಾಟ್ಸಪ್ಪಲ್ಲಿ ಇಲ್ಲ ಎಲ್ಲಾದರೂ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದಾಗ ಎಲ್ಲಿರೋದು ಈ ದೇವಸ್ಥಾನ, ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಲೈಟ್ಸ್ ಎಲ್ಲ ಹಾಕಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನನಗೆ ನಾವು ಈ ಮನೆಗೆ ಬಂದಮೇಲೆ ನನಗೆ ಗೊತ್ತಾಯಿತು ಈ ದೇವಸ್ಥಾನ ಇರೋದು ನಮ್ಮ ಮನೆ ಹತ್ರನೇ ಅಂತ ಹೇಳ್ಬಿಟ್ಟು. ಬಟ್ ಇವತ್ತು ಕಾಲ ಕೂಡ ಬಂತು ಈ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳೋದಕ್ಕೆ. ದೇವ್ರ ದರ್ಶನ ಮಾಡಿಕೊಂಡು ಇವಾಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಹಬ್ಬದ ದಿನಾನೇ ನನ್ನ ಹಸ್ಬೆಂಡ್ದು ಬರ್ಡೇ ಇದ್ದಿದ್ದರಿಂದ ನಾವು ಹಿಂದಿನ ದಿನದ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ಒಂದು ಕ್ಲಿಪ್ಪಿಂಗ್ಸ್ನ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಎಲ್ಲರೂ ಫುಲ್ ವಿಡಿಯೋನ ನೋಡಿ. IPL ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ ಮನೆ ಒಳಗಡೆ ಕೂತ್ಕೊಂಡು IPL ಮ್ಯಾಚ್ನ ನೋಡ್ತಾ ಇದ್ದಾರೆ. ನನ್ನ ಮೈದನ್ನ ಈಗ ಕೇಕ್ ತರೋಕ್ಕೆ ಹೋಗಿದ್ರು. ನಾನು ನನ್ನ ಮಗ ಆಚೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಹೇಗೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನು ಒಂದು ಬೊಕೆನ ಆರ್ಡರ್ ಮಾಡಿದ್ದೆ ಇನ್ಸ್ಟಾಮಾರ್ಟಲ್ಲಿ. ಸೊ ಆ ಬೊಕೆನೂ ಇವಾಗ ಬಂತು, ಆರ್ಡರ್ ರಿಸೀವ್ ಆಯಿತು. ಇವಾಗ ನೋಡಬೇಕು ಅದು ಆರ್ಟಿಫಿಷಿಯಲ್ ಬಂದಿದೆಯಾ ಇಲ್ಲ ಒರಿಜಿನಲ್ ಫ್ಲವರ್ಸ್ ಏನೇ ಬಂದಿದೆಯಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ರಿಯಲ್ ಫ್ಲವರ್ಸ್ ಅಂತಲೇ ಒಂದ್ಸಲ ಮಾಡಿಬಿಟ್ಟು ನನಗೆ ಆರ್ಟಿಫಿಷಿಯಲ್ ಫ್ಲವರ್ ಬಂದಿತ್ತು. ಸೊ ಹೆಂಗೆ ಓಪನ್ ಮಾಡೋದಿದು? ಹಾಂ, ಈ ಕಡೆ ಇದೆ. ಮೇ ಬಿ ರಿಯಲ್ ಫ್ಲವರ್ಸೇ ಚೆನ್ನಾಗಿದೆ. ರಿಯಲ್ ಫ್ಲವರ್ಸೇನಾ?
ರಿಯಲ್ ಫ್ಲವರೇ ಬಂದಿದೆ. ಬಟ್ ಎಷ್ಟು ಫ್ಲವರ್ಸ್ ಇದೆ? 3, 6, 8 ಫ್ಲವರ್ಸ್ ನಾನು ಬುಕ್ ಮಾಡಿದೆ. 8 ಫ್ಲವರ್ಸ್ ಬಂದಿದೆ. ಬಟ್ ಎಕ್ಸ್ಪೆಕ್ಟೆಡ್ ಪ್ಯಾಕಿಂಗ್ ಆ ಥರ ಬಂದಿಲ್ಲ. ನಾನು ಇನ್ನೂ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬೊಕ್ಕೆ. ಬಟ್ ಚೆನ್ನಾಗಿ ಅಷ್ಟು ನಾನು ಅಂದ್ಕೊಂಡಿದ್ದೆ ಅಷ್ಟು ಚೆನ್ನಾಗಿ ಬಂದಿಲ್ಲ. ಆ್ಯಕ್ಚುಲಿ ನಾನು ಆರ್ಡರ್ ಮಾಡಬೇಕಂತ ಅಂದ್ಕೊಂಡಿದ್ದು ರೆಡ್ ಫ್ಲವರ್ಸ್ನ. ಬಟ್ ರೆಡ್ ಫ್ಲವರ್ಸ್ ಇಲ್ಲಿ ಸಿಗಲಿಲ್ಲ ನನಗೆ. ಪಿಂಕ್ ಒಂದೇ ಅವೈಲಬಲ್ ಇತ್ತು. ನಿಯರ್ ಬೈ ಫ್ಲವರ್ ಶಾಪಲ್ಲಿ ಹುಡ್ಕೋಣ ಅಂತ ಹೇಳಿಬಿಟ್ಟು ನೋಡಿದ್ವಿ. ಬಟ್ ಬೊಕ್ಕೆ ಶಾಪ್ಸ್ ಎಲ್ಲಾನು ಕ್ಲೋಸ್ಡ್ ಇದ್ದಿದ್ದರಿಂದ ಇವತ್ತು ನಮಗೆ ಇನ್ಸ್ಟಾ ಮಾರ್ಟಲ್ಲಿ ಇದೆ ತರಿಸ್ಕೋಬೇಕಾಯ್ತು. ನನ್ನ ಹಸ್ಬೆಂಡ್ಗೆ ನಾನು ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಬೊಕ್ಕೆನ ಆರ್ಡರ್ ಮಾಡಿದೆ. ಸೊ ಬೊಕ್ಕೆ ಬರೋ ಟೈಮ್ ಅಷ್ಟರಲ್ಲಿ ನಾನು ಪಾಪ ಜೊತೆ ಅವರನ್ನು ಆಚೆ ಕಳಿಸ್ಬಿಟ್ಟಿದ್ದೆ. ಒಂದು ಸ್ವಲ್ಪ ಆಚೆ ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು. ನಾನು ನಿನ್ನೆ ನೈಟಿಂದನೂ ಅವ್ರಿಗೆ 12 o'clock ನಾನು ಅವ್ರಿಗೆ ವಿಶ್ ಮಾಡಿರಲಿಲ್ಲ. ಸೊ ಹಿ ವಾಸ್ ವೆಯ್ಟಿಂಗ್ ದಟ್ ನಾನು ವಿಶ್ ಯಾಕೆ ಮಾಡಿಲ್ಲ ಇನ್ನೂ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾನು ಮರ್ತಿದ್ದೀನಿ ಅಂತ ಅಂದ್ಕೊಂಡು ಅವರೇ ನನಗೆ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದ್ರು. ಬಟ್ ನಂಗೆ ಮರ್ತಿರ್ಲಿಲ್ಲ, ನಂಗೆ ನೆನಪಿತ್ತು. ಬಟ್ ವೆಯ್ಟ್ ಮಾಡ್ತಾ ಇದ್ದೆ ವಿಶ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ಪೆಷಲಾಗಿ ವಿಶ್ ಮಾಡೋಣ ಅಂತ. ಇವತ್ತು ಹಬ್ಬ ಆಗಿದ್ದರಿಂದ, ಬರ್ಡೇ ಹಬ್ಬ ಇದ್ದಿದ್ದರಿಂದ ನಾವು ಎಲ್ಲೂ ಹೊರಗಡೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಲಿಲ್ಲ. ಬಿಕಾಸ್ ಹಬ್ಬದ ದಿನ ಬೇಡ, ಸುಮ್ಮನೆ ಹಾಗೆ ಆಚೆ ಬಂದ್ಬಿಟ್ಟು ಮನೆಯಿಂದ ಒಂದು ಚಿಕ್ಕ ಡ್ರೈವ್ ಮಾಡ್ಕೊಂಡು ಬಂದು ಅಲ್ಲಿ ಒಂದು ಕೇಕ್ನ ಕಟ್ ಮಾಡೋಣ, ಜಸ್ಟ್ ಅಷ್ಟೇ ಸಾಕು. ನೆಕ್ಸ್ಟ್ ಡೇ ನಮ್ಮದು ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಕೂಡ ಇದ್ದಿದ್ದರಿಂದ ಆವತ್ತು ಹೋಗೋಣ, ನಾಳೆ ಹೋಗೋಣ ಎಲ್ಲಾದ್ರೂ ರೆಸ್ಟೋರೆಂಟ್ಗೆ ಇಲ್ಲ ಪಬ್ಗೆ ಎಲ್ಲಾದರೂ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಇವತ್ತು ಇಲ್ಲೇ ಕೇಕ್ನ ಕಟ್ ಮಾಡ್ತಾ ಇದ್ದೀವಿ. ಚಿಕ್ಕ ತೆಗ್ದಿಟ್ನಾ ನಡೀರಿ ಹೋಗೋಣ. ಓಕೆ ಬಾಯ್. ಮನೇಲೆ ಫುಲ್ ಊಟ ಆಯ್ತು. ನಿಂತ ಮಗನಲ್ಲಿ ಎಲ್ಲೋ ಹೊರಗಡೆ ಊಟಕ್ಕೆ ಹೋಗಂಗ. ಕೇಕ್ ಕಟ್ ಮಾಡಿಸ್ಕೊಂಡು ನಾವು ವಾಪಸ್ ಮನೆಗೆ ಬಂದ್ವಿ. ಈಗ ಈ ಸಲ ನಾನು ನನ್ನ ಹಸ್ಬೆಂಡ್ಗೆ ಏನು ಗಿಫ್ಟ್ ಕೊಟ್ಟೆ ಅಂತ ಹೇಳಿದ್ರೆ, ನಾನು ಈ ಸಲ ಗಿಫ್ಟ್ ಕೊಟ್ಟಿದ್ದು ಅವ್ರಿಗೆ ಕೈಗೆ ಹಾಕೋಂಥ ಒಂದು ಖಡಾನ ಗಿಫ್ಟ್ ಮಾಡಿದೆ. ಆ್ಯಂಡ್ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಬಂದ್ಬಿಟ್ಟು ಜಾಯ್ಲುಕಾಸ್ ಜ್ಯುವೆಲರಿ ಶಾಪ್ ಇದೆಯಲ್ಲ ಹಾಸನಲ್ಲಿ, ಅಲ್ಲಿ BM ರೋಡ್ ಅಲ್ಲಿದೆ, ಅಲ್ಲಿಂದ ನಾನು ಇಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದು. ಇದು ಬಂದು ಒಂದು ಬ್ಲ್ಯಾಕ್ ಮೆಟಲ್ ಥರ ಒಂದು ಮಧ್ಯದಲ್ಲಿ ಒಂದು ಪೇಂಟ್ ಇರೋ ಥರ ಇದೆ. ಆ್ಯಂಡ್ ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದ್ರದ್ದು ಟೋಟಲ್ ವೆಯ್ಟ್ ಬಂದ್ಬಿಟ್ಟು 38 grams ಇದೆ. ಆ್ಯಂಡ್ ಇದು ಆ್ಯಕ್ಚುಲಿ ನಾವು ಮೆಟಲ್ ವೆಯ್ಟ್ಗೆ ನಾವು ಇದನ್ನು ಪರ್ಚೇಸ್ ಮಾಡಲಿಲ್ಲ. ಇದು ಬಂದ್ಬಿಟ್ಟು ಪೀಸ್ ಲೆಕ್ಕದಲ್ಲಿ ನಮಗೆ ಕಾಸ್ಟ್ನ ಅವರು ಹಾಕಿದ್ದು. ಆ್ಯಂಡ್ ಇದು ಪೀಸ್ ವೈಸ್ ಲೆಕ್ಕದಲ್ಲಿ ನಾವು ಇದಕ್ಕೆ ಕಾಸ್ಟ್ನ ಪೇ ಮಾಡಿರೋದು. ಆ್ಯಂಡ್ ಸ್ವಲ್ಪ ಜನ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿನ ನೋಡಿಬಿಟ್ಟು ಕೆಲವೊಬ್ರು ಕೇಳಿದ್ರು ಇದು ಪ್ಲಾಟಿನಮ್ ಅಂತ ಹೇಳ್ಬಿಟ್ಟು. ಬಟ್ ಗೈಸ್, ಇದು ಪ್ಲಾಟಿನಮ್ ಥರ ಕಾಣಿಸ್ತಾ ಇದೆ ಅಷ್ಟೇನೆ. ಇದು ಲುಕ್ ಎಲ್ಲ ಬಂದ್ಬಿಟ್ಟು ಪ್ಲಾಟಿನಮ್ ಥರ ಇದೆ. ಆ್ಯಂಡ್ ಪ್ಲಾಟಿನಮಲ್ಲೂ ಎಕ್ಸಾಕ್ಟ್ಲಿ ಸೇಮ್ ಇದೇ ಥರದ ಕಡ ಕೂಡ ಅವೈಲಬಲ್ ಇದೆ. ಸೊ ಅದಕ್ಕೋಸ್ಕರ ನಮಗಿದು ಪ್ಲಾಟಿನಮ್ ಅಂತ ಅನ್ನಿಸ್ತಾ ಇದೆ. ಬಟ್ ಇದು ಪ್ಲಾಟಿನಮ್ ಅಲ್ಲ, ಇದು ಬಂದ್ಬಿಟ್ಟು ಸಿಲ್ವರ್ ಅಂತಂದರೆ ನಾರ್ಮಲ್ ಬೆಳ್ಳಿ ಕಡ.
ಸೇಮ್ ನಾವು ಸೇಮ್ ಸೈಜ್ ಆ್ಯಂಡ್ ಸೇಮ್ ಡಿಸೈನಲ್ಲಿ ನಾವು ಪ್ಲಾಟಿನಮಲ್ಲಿ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದರೆ ಅದು ಗ್ರಾಮ್ಸ್ ನನಗೆ ನೆನಪಿಲ್ಲ, ಬಟ್ ಇದರದ್ದು ವಿಡ್ತ್ ಎಲ್ಲ ಇರುತ್ತಲ್ಲ ಆ ಡಯಾಮೀಟರ್ ಎಲ್ಲನೂ ಅದೇ ಥರದ್ದು ಖಡ ಬಂದ್ಬಿಟ್ಟು 2.5 ಲ್ಯಾಕ್ಸಲ್ಲಿತ್ತು. ಬಟ್ ಇದು ಸಿಲ್ವರ್ ಖಡ. ಇದಕ್ಕೆ ನಾವು ಪೀಸ್ ವೈಸ್ ಲೆಕ್ಕದಲ್ಲಿ ಪೇ ಮಾಡಿದ್ದು ಬಂದ್ಬಿಟ್ಟು 10,000ನ ಪೇ ಮಾಡಿದ್ದು. ಬಿಕಾಸ್ ನಾವು ನಾರ್ಮಲ್ ಆಗಿ ಖಡಾನ ನೋಡ್ತೀವಲ್ಲ ಬೆಳ್ಳಿಲಿ ಮಾಡಿರೋದು, ಆ ಥರದ್ದು ನಾನು ನೋಡಿದೆ, ಬಟ್ ಈ ಥರ ಫಿನಿಶಿಂಗ್ ಇರಲಿಲ್ಲ. ಇದು ಪೀಸ್ ಲೆಕ್ಕದಲ್ಲಿ ಮಾತ್ರನೇ ಅವೈಲೇಬಲ್ ಇದ್ದಿದ್ದರಿಂದ ನಾವು ಅಷ್ಟೂ ಪೇ ಮಾಡಿಬಿಟ್ಟು ತೊಗೊಂಡೆ. ಇಷ್ಟ ಆಯಿತು, ಚೆನ್ನಾಗಿದೆ. ನೀವು ಯಾರಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡು ಇದೇ ಥರದನ್ನ ಪರ್ಚೇಸ್ ಮಾಡಿ. ತುಂಬಾ ಚೆನ್ನಾಗಿದೆ. ಪ್ಲಾಟಿನಮ್ಮಲ್ಲಿ ಆದರೆ ನಿಮಗೆ 2.5 ಲ್ಯಾಕ್ಸ್ ಆಗುತ್ತೆ, ಬೆಳ್ಳಿಲಿ ಆದರೆ 10,000 ಆಗುತ್ತೆ. ಯಾಕೆ ಮಗನೇ ಇಲ್ಲಿ ಬಂದು ಕೂತ್ಕೊಳ್ಳೋದು ನೀನು? ಇದು ನೆಕ್ಸ್ಟ್ ಡೇ ನಾವು ಎಲ್ಲಾದರೂ ಆಚೆ ಹೋಗಿ ಬರೋಣ ಇವತ್ತು. ನಿನ್ನೆ ನನ್ನ ಹಸ್ಬೆಂಡ್ ಬರ್ಡೇ ಇತ್ತಲ್ವ, ಅದ್ರದ್ದು ಸೆಲೆಬ್ರೇಷನ್ ಆದಮೇಲೂ ನಾವೆಲ್ಲೂ ಹೋಗಲಿಲ್ಲ. ಆ್ಯಂಡ್ ಇವತ್ತು ನಮ್ಮದು ಆ್ಯನಿವರ್ಸರಿ ಇತ್ತು, ಅಂದರೆ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಕೂಡ ಮಾಡಿದಾಗ ಆಗುತ್ತೆ, ಆಚೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ರೈಟ್ ಲೆಫ್ಟ್ ಹೇಳಿ ಮಗ್ನೆ, ಯಾವ ಕಡೆ ಹೋಗ್ಬೇಕು ನಾವು? ರೈಟ್ ಹೋಗಕ್ಕಾಗಲ್ಲ, ಲೆಫ್ಟ್. ಚಿಕ್ಕ ಪಾರ್ಟಿ ಪಾರ್ಟಿ ಪಾರ್ಟಿಲಿ ಡ್ಯಾನ್ಸ್ ಮಾಡ್ತೀಯ ನೀನು? ಸಾಂಗ್ ಹಾಕ್ಬೇಕಾ? ಹಾಕ್ತೀನಿ. ಕೂಲ್ ಬಾಯ್. ಹಾಕನ ನೀನ್ ಕೂರದೇ ತಪ್ಪು ಇಲ್ಲಿ. ಸುಮ್ನಿರ, ನೀನು ಈ ಕಡೆ ಬಾ, ನನ್ನ ಹತ್ರ ಬಾ. ನೀನ್ ಚಿನ್ನ ಇಲ್ಲ ಚಿಕ್ಕನ ಹತ್ರ ಹಿಂದಕ್ಕೆ ಹೋಗು, ಹಿಂದಕ್ಕೆ ಹೋಗು. ಸಾಂಗ್ ಹಾಕ್ಬೇಕಂದ್ರೆ ಕಂದಮ್ಮ. ಇದೇನು ಸೌಂಡ್ 35 ಐತೆ. ಥ್ಯಾಂಕ್ ಯು. On the corner where the shadows creep, whispers of the city, secrets they keep. Underneath the street lamp steady burn. Life's a game of dice, wait in your turn. City lights shine, but they never show the truths we hide, the things we don't know. Concrete jungle beats in the air, dreams take flight, but beware, beware. Graffiti tells tales on the subway line, lost souls searching, trying to redefine. Echoes of struggle in alleys tight, fighting for a moment under neon light. Corners hung with the jazzy groove. ಗೈಸ್, ನಾವು ಇವಾಗ ಪ್ಲೇಸ್ನ ರೀಚ್ ಆಗಿದ್ದೀವಿ. ಗೈಸ್, ನಾವಿವಾಗ ಬಂದಿರೋದು 1522 ಫ್ಯಾಮಿಲಿ ಪಬ್ಗೆ. ಆ್ಯಕ್ಚುಲಿ ಮೇಲ್ಗಡೆ ಸ್ಮೋಕಿಂಗ್ ಏರಿಯಾ ಇದ್ದಿದ್ದರಿಂದ ಮೇಲ್ಗಡೆ ಅಲೋ ಇಲ್ಲ ಕಿಡ್ಸ್. ಸೊ ನಾವು ಕೂತಿದ್ದು ಕೆಳಗಡೆ ಫ್ಯಾಮಿಲಿ ಏರಿಯಾದಲ್ಲಿ. ಆಮೇಲೆ ಒಂದು ಫ್ರೆಂಚ್ ಫ್ರೈ ಸಾಲ್ಟೆಡ್ ಇದೆ, ಮಿಲ್ಕ್ ಶೇಕ್ಸು ಎಲ್ಲ ನಮ್ಗೆ ನಡಿ ನಡಿ. ಇಲ್ಲಿ ನಾನು ಪಬ್ ಆಂಬಿಯನ್ಸ್ ಹೇಗಿದೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ತೋರಿಸ್ದಾಗ ಆಗತ್ತೆ ಅಂತ ಹೇಳ್ಬಿಟ್ಟು. Shadows creep, whispers of the city, secrets they keep. Underneath the street lamp steady burn. Life's a game of dice, wait in your turn. City lights shine, but they never show the truths we hide, the things we don't know. Concrete jungle beats in the air, dreams take flight, but beware, beware. Graffiti tells tales on the subway line, lost souls searching, trying to redefine. Echoes of struggle in alleys tight, fighting for a moment under neon light. ಆಮೇಲೆ ಅಲ್ಲಿಂದ ನಾವು ವಾಪಸ್ ಮನೆಗೆ ಬಂದ್ವಿ.
ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರೀವಿಯಸ್ ವ್ಲಾಗ್ಸ್ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆಗೆ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.